ಫಾರ್ಮುಲಾಸ್ ಟ್ಯಾಬ್ ಅಲ್ಲಿ ಮೋರ್ ಫಂಕ್ಷನ್ಸ್ ಹೋದ್ರೆ ಇನ್ಫಾರ್ಮೇಶನ್ ಸೆಕ್ಷನ್ ಅಲ್ಲಿ ಇನ್ಫಾರ್ಮೇಶನಲ್ ಫಂಕ್ಷನ್ಸ್ ಇದೆ. ಇದರಲ್ಲಿ ಕೆಲವು ಫಂಕ್ಷನ್ಗಳನ್ನ ನಾನು ತಗೊಂಡಿದ್ದೀನಿ. ಈ ಫಂಕ್ಷನ್ಗಳನ್ನ ಅಪ್ಲೈ ಮಾಡೋದಕ್ಕೆ ಡೇಟಾ ಲಿಸ್ಟ್ ತಗೊಂಡಿದ್ದೀನಿ. ಈ ಲಿಸ್ಟ್ ಅಲ್ಲಿ ನಂಬರ್ ವ್ಯಾಲ್ಯೂ ಇದೆ, ಟೆಕ್ಸ್ಟ್ ವ್ಯಾಲ್ಯೂ ಇದೆ, ಫಾರ್ಮುಲಾ ಇದೆ, ಬ್ಲಾಂಕ್ ಸೆಲ್ ಇದೆ, ಎರರ್ ಇದೆ, ಲಾಜಿಕಲ್ ಟೆಕ್ಸ್ಟ್ ಇದೆ, ಈವನ್ ನಂಬರ್, ಆಡ್ ನಂಬರ್, ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿರೋ ಒಂದು ನಂಬರ್ ಇದೆ, ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ, ಸೆಲ್ ರೆಫರೆನ್ಸ್, ಡೇಟ್. ಇಷ್ಟು ಡೇಟಾ ತಗೊಂಡಿದ್ದೀನಿ. ಇನ್ಫಾರ್ಮೇಶನಲ್ ಫಂಕ್ಷನ್ಸ್ ನ ಅಪ್ಲೈ ಮಾಡಿ ಚೆಕ್ ಮಾಡೋಣ. ಈಕ್ವಲ್ ಟು ಈಸ್ ನಂಬರ್, ಸೆಲ್ ರೆಫರೆನ್ಸ್ ಕೊಡ್ತೀನಿ. ನಂಬರ್ ವ್ಯಾಲ್ಯೂ ಆಗಿರೋದ್ರಿಂದ ಟ್ರೂ ರಿಸಲ್ಟ್ ಬಂದಿದೆ. ಇನ್ಫಾರ್ಮೇಶನಲ್ ಫಂಕ್ಷನ್ಸ್ ಅಲ್ಲಿ ಟ್ರೂ ಅಥವಾ ಫಾಲ್ಸ್ ಎರಡಲ್ಲೂ ಒಂದು ರಿಸಲ್ಟ್ ಬರುತ್ತೆ ಫಾರ್ಮುಲಾ ಔಟ್ಪುಟ್ ಅಲ್ಲಿ. ಈ ಫಂಕ್ಷನ್ಸ್ ಎಲ್ಲ ಈಸ್ ಇಂದ ಸ್ಟಾರ್ಟ್ ಆಗುತ್ತೆ. ಈಸ್ ನಂಬರ್, ಈಸ್ ಟೆಕ್ಸ್ಟ್, ಈಸ್ ಬ್ಲಾಂಕ್, ಈಸ್ ಆಡ್, ಈಸ್ ಇವನ್, ಈಸ್ ಫಾರ್ಮುಲಾ, ಈ ತರ ಇರುತ್ತೆ. ಫಾರ್ಮುಲಾನ ಡಬಲ್ ಕ್ಲಿಕ್ ಮಾಡಿ ಆಟೋ ಫಿಲ್ ಮಾಡ್ತೀನಿ. ಎಲ್ಲೆಲ್ಲಿ ನಂಬರ್ ಇದೆ, ನಂಬರ್ ವ್ಯಾಲ್ಯೂ ಇದೆ, ಅಲ್ಲೆಲ್ಲ ಟ್ರೂ ರಿಸಲ್ಟ್ ಬಂದಿದೆ. ಟ್ರೂ ರಿಸಲ್ಟ್ ಎಲ್ಲ ಹೈಲೈಟ್ ಮಾಡ್ತಾ ಇದ್ದೀನಿ. ಇದು ನಂಬರ್ ಆಗಿರೋದ್ರಿಂದ ಟ್ರೂ ರಿಸಲ್ಟ್ ಬಂದಿದೆ. ಇದು ಟ್ರೂ ರಿಸಲ್ಟ್ ಬಂದಿದೆ, ಇದು ಟ್ರೂ ರಿಸಲ್ಟ್ ಬಂದಿದೆ. ಇದು ನೋಡೋದಕ್ಕೆ ನಂಬರ್ ತರ ಇದೆ, ಆದ್ರೆ ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ, ಅದರಿಂದ ಇದು ಫಾಲ್ಸ್ ರಿಸಲ್ಟ್ ಬಂದಿದೆ. ಡೇಟ್ ಕೂಡ ಟ್ರೂ ರಿಸಲ್ಟ್ ಬಂದಿದೆ. ಎಕ್ಸೆಲ್ ಪ್ರಕಾರ ನಂಬರ್ ಒಂದು, ಡೇಟ್ ಒಂದು ನಮ್ಮ ಫಾರ್ಮ್ಯಾಟ್. ಎಕ್ಸೆಲ್ ಅಲ್ಲಿ ಡೇಟ್ಸ್ ಎಲ್ಲ ನಂಬರ್ ಫಾರ್ಮ್ಯಾಟ್ ಅಲ್ಲೂ ಸ್ಟೋರ್ ಆಗಿರುತ್ತೆ. ಈ ಟೆಕ್ಸ್ಟ್ ಫಂಕ್ಷನ್ ಅಪ್ಲೈ ಮಾಡೋಣ. ಸೆಲ್ ರೆಫರೆನ್ಸ್ ಕೊಡ್ತೀನಿ. ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಇರೋದು ಮಾತ್ರ ಟ್ರೂ ರಿಸಲ್ಟ್ ಬರುತ್ತೆ. ನಂಬರ್ಸ್ ಮತ್ತೆ ಫಾರ್ಮುಲಾ, ಲಾಜಿಕ್ ಇವೆಲ್ಲ ಫಾಲ್ಸ್ ರಿಸಲ್ಟ್ ಬರುತ್ತೆ. ಟ್ರೂ ರಿಸಲ್ಟ್ ಎಲ್ಲ ಹೈಲೈಟ್ ಮಾಡ್ತೀನಿ. ಈ ನಂಬರ್ ಅಲ್ಲಿ ಫಾಲ್ಸ್ ಬಂದಿದೆ, ಟೆಕ್ಸ್ಟ್ ಅಲ್ಲಿ ಟ್ರೂ ಬಂದಿದೆ. ಇದು ನಂಬರ್ ಆಗಿದ್ರು ಕೂಡ ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಈಸ್ ಬ್ಲಾಂಕ್ ಅಪ್ಲೈ ಮಾಡಿ. ಸೆಲ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ. ಒಂದೇ ಒಂದು ಬ್ಲಾಂಕ್ ಸೆಲ್ ಇರೋದ್ರಿಂದ ಅದು ಮಾತ್ರ ಟ್ರೂ ರಿಸಲ್ಟ್ ಬರುತ್ತೆ. ಇನ್ಫಾರ್ಮೇಶನಲ್ ಫಂಕ್ಷನ್ ಅಲ್ಲಿ ಇನ್ಫಾರ್ಮೇಶನ್ ಅಷ್ಟೇ ನಮಗೆ ಸಿಗುತ್ತೆ. ಈ ಫಂಕ್ಷನ್ಗಳಿಂದ ಇದರಿಂದ ಏನು ಪ್ರಯೋಜನ? ಈ ಫಂಕ್ಷನ್ ನ ಬೇರೆ ಫಂಕ್ಷನ್ ಜೊತೆ, ಇಫ್ ಫಂಕ್ಷನ್ ಅಥವಾ ಬೇರೆ ಫಾರ್ಮುಲಾ ಜೊತೆ ಸೇರಿಸಿ ನೆಕ್ಸ್ಟ್ ಫಾರ್ಮುಲಾ ಮಾಡಿದಾಗ ಇದ್ರ ಉಪಯೋಗ ಬರುತ್ತೆ. ಇಲ್ಲೊಂದು ಡೇಟಾ ಇದೆ, ಇದರಲ್ಲಿ ಇನ್ವಾಯ್ಸ್ ನಂಬರ್ ಇದೆ, ಕಂಪನಿ ನೇಮ್ ಇದೆ, ಅಮೌಂಟ್, ಚೆಕ್ ನಂಬರ್, ಡೇಟ್, ಚೆಕ್ ಕ್ಲಿಯರೆನ್ಸ್ ಆಗಿ ಡೇಟ್ ಇದೆ. ಇಫ್ ಫಂಕ್ಷನ್ ಜೊತೆ ಇನ್ಫಾರ್ಮೇಶನಲ್ ಫಂಕ್ಷನ್ ಕೂಡ ಸೇರಿಸಿ ಒಂದು ನೆಸ್ಟೆಡ್ ಫಾರ್ಮುಲಾ ಕ್ರಿಯೇಟ್ ಮಾಡೋಣ. ಈಕ್ವಲ್ ಟು ಇಫ್ ಫಂಕ್ಷನ್ ಅಲ್ಲಿ ಒಂದು ಲಾಜಿಕಲ್ ಕಂಡೀಷನ್ ಕೊಡಬೇಕಾಗುತ್ತೆ. ಲಾಜಿಕಲ್ ಕಂಡೀಷನ್ ಏನಂದ್ರೆ ಈಸ್ ಬ್ಲಾಂಕ್. ಈಸ್ ಬ್ಲಾಂಕ್ ಅಲ್ಲಿ ಸೆಲ್ ರೆಫರೆನ್ಸ್ ಕೊಡ್ತೀನಿ, ಚೆಕ್ ಕ್ಲಿಯರೆನ್ಸ್ ಡೇಟ್ ಸೆಲ್ ರೆಫರೆನ್ಸ್ ಕೊಡ್ತೀನಿ, ಕಾಮ. ಈ ಸೆಲ್ ಬ್ಲಾಂಕ್ ಆಗಿದ್ರೆ ಏನ್ ಮಾಡ್ಬೇಕು? ಅದು ಒಂದು ರಿಸಲ್ಟ್ ಕೊಡ್ಬೇಕು. ಡಬಲ್ ಕೋಟ್ಸ್ ಅಲ್ಲಿ ಅದು ಬ್ಲಾಂಕ್ ಇಲ್ಲ ಅಂದ್ರೆ ಡೇಟ್ ಎಂಟರ್ ಆಗಿದ್ರೆ ಬೇರೆ ಇನ್ನೊಂದು ರಿಸಲ್ಟ್ ಬರುತ್ತೆ. ಡಬಲ್ ಕೋಟ್ಸ್ ಅಲ್ಲಿ ಈ ಸೆಲ್ ಬ್ಲಾಂಕ್ ಆಗಿದ್ರೆ ಪೆಂಡಿಂಗ್ ಅಂತ ಕೊಡ್ಬೇಕು. ಡಬಲ್ ಕೋಟ್ಸ್ ಅಲ್ಲಿ ಪೆಂಡಿಂಗ್ ಅಂತ ಟೈಪ್ ಮಾಡಿದ್ದೀನಿ, ಕಾಮ, ಡಬಲ್ ಕೋಟ್ಸ್ ಅಲ್ಲಿ ಕ್ಲಿಯರ್ಡ್. ಎಲ್ಲಿ ಡೇಟ್ ಎಂಟರ್ ಆಗಿದೆ ಅಲ್ಲಿ ಕ್ಲಿಯರ್ಡ್ ಅಂತ ಬರುತ್ತೆ. ಎಲ್ಲಿ ಡೇಟ್ ಎಂಟರ್ ಆಗಿಲ್ಲ, ಬ್ಲಾಂಕ್ ಇದೆ, ಅಲ್ಲಿ ಪೆಂಡಿಂಗ್ ಅಂತ ತೋರಿಸುತ್ತೆ. ಆಟೋ ಫಿಲ್ ಮಾಡ್ತೀನಿ ಫಾರ್ಮುಲಾನ. ಈ ಚೆಕ್ ಕ್ಲಿಯರ್ ಆಗಿಲ್ಲ, ಈ ಸೆಲ್ ಬ್ಲಾಂಕ್ ಆಗಿದೆ, ಅದರಿಂದ ಪೆಂಡಿಂಗ್ ರಿಸಲ್ಟ್ ತೋರಿಸ್ತಾ ಇದೆ. ಈ ತರ
ನೆಸ್ಟೆಡ್ ಫಾರ್ಮುಲಾನಲ್ಲಿ ನಾವು ಇನ್ಫಾರ್ಮೇಶನಲ್ ಫಂಕ್ಷನ್ಸ್ನೆಲ್ಲ ಯೂಸ್ ಮಾಡ್ಬೋದು. ಆ ಸಿಚುವೇಶನ್ ಪ್ರಕಾರ ಯಾವ ಇನ್ಫಾರ್ಮೇಶನ್ ಫಂಕ್ಷನ್ ಯೂಸ್ ಮಾಡಬೇಕೋ ಅದನ್ನ ಯೂಸ್ ಮಾಡ್ಬೋದು. ಈ ಡಾಟ್ ಫಂಕ್ಷನ್ ಅಪ್ಲೈ ಮಾಡೋಣ. ಈಕ್ವಲ್ ಟು ಈ ಡಾಟ್, ಈ ಫಂಕ್ಷನ್ ಅಲ್ಲಿ ಆಡ್ ನಂಬರ್ಸ್ ಎಲ್ಲ ಟ್ರೂ ಬರುತ್ತೆ, ಬೇರೆದೆಲ್ಲ ಫಾಲ್ಸ್ ಬರುತ್ತೆ. ಸೆಲ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ. ಇದು ಈವನ್ ನಂಬರ್ ಆಗಿರೋದ್ರಿಂದ ಫಾಲ್ಸ್ ರಿಸಲ್ಟ್ ಬಂದಿದೆ. ಈಸ್ ಆಡ್ ಈಸ್ ಈವನ್ ಇವೆರಡೂ ನಂಬರ್ ಸಂಬಂಧಪಟ್ಟಿದ್ದು ಫಾರ್ಮುಲಾ ಆಗಿದೆ. ನಾವು ಟೆಕ್ಸ್ಟ್ಗೆ ಅಪ್ಲೈ ಮಾಡಿದಾಗ ಅದು ವ್ಯಾಲ್ಯೂ ಎರರ್ ಬರುತ್ತೆ. ಇಲ್ಲೆಲ್ಲಿ ಟೆಕ್ಸ್ಟ್ ಇದೆ ಅಲ್ಲೆಲ್ಲ ವ್ಯಾಲ್ಯೂ ಎರರ್ ಬಂದಿದೆ. ಇಲ್ಲಿ ಎರಡು ಕಡೆ ಟ್ರೂ ರಿಸಲ್ಟ್ ಬಂದಿದೆ. ಈಸ್ ಆಡ್ ಅಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. 91 ಒಂದು ಆಡ್ ನಂಬರ್ ಆಗಿರೋದ್ರಿಂದ ಟ್ರೂ ರಿಸಲ್ಟ್ ಬಂದಿದೆ, ಆದ್ರೆ ಡೇಟ್ ಕೂಡ ಟ್ರೂ ರಿಸಲ್ಟ್ ಬಂದಿದೆ. ನಾನು ಆಗ್ಲೇ ಹೇಳಿದಾಗೆ ಡೇಟ್ ನ ನಂಬರ್ ತರ ಟ್ರೀಟ್ ಮಾಡುತ್ತೆ ಎಕ್ಸೆಲ್. ನಂಬರ್ ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಫಾರ್ಮ್ಯಾಟ್ ಹೋಗೋಣ. Ctrl+1 ಪ್ರೆಸ್ ಮಾಡ್ತೀನಿ. ಡೇಟ್ ಫಾರ್ಮ್ಯಾಟ್ ನ ನಂಬರ್ ಫಾರ್ಮ್ಯಾಟ್ ಆಗಿ ಕನ್ವರ್ಟ್ ಮಾಡೋಣ. ನಂಬರ್ ಸೆಲೆಕ್ಟ್ ಮಾಡ್ತೀನಿ. ನಂಬರ್ ಪ್ರಕಾರ ಇದು 46073 ಇದು ಈ ನಂಬರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಈಗ ನಂಬರ್ ಫಾರ್ಮ್ಯಾಟ್ ಆಗಿ ಕನ್ವರ್ಟ್ ಆಗಿದೆ. ಇದು ಆಡ್ ನಂಬರ್ ಆಗಿರೋದ್ರಿಂದ ನಮ್ಗೆ ಟ್ರೂ ರಿಸಲ್ಟ್ ತೋರಿಸ್ತಾ ಇದೆ. ಈಸ್ ಈವನ್ ನಂಬರ್ ಅಪ್ಲೈ ಮಾಡೋಣ. ಈಕ್ವಲ್ ಟು ಈಸ್ ಈವನ್, ಈವನ್ ನಂಬರ್ ಆಗಿರೋದ್ರಿಂದ ಟ್ರೂ ರಿಸಲ್ಟ್ ಬಂದಿದೆ. ಟೆಕ್ಸ್ಟ್ ಅಲ್ಲಿ ವ್ಯಾಲ್ಯೂ ಎರರ್ ಬಂದಿದೆ. 14 ಈವನ್ ನಂಬರ್ ಆಗಿರೋದ್ರಿಂದ ಟ್ರೂ ರಿಸಲ್ಟ್ ಬಂದಿದೆ. ಎಲ್ಲ ಹೈಲೈಟ್ ಮಾಡ್ತೀನಿ. ಬ್ಲಾಂಕ್ ಸೆಲ್ ಕೂಡ ಈವನ್ ನಂಬರ್ ಅಂತ ಎಕ್ಸೆಲ್ ಪ್ರಕಾರ ತೋರಿಸ್ತಾ ಇದೆ. ಬ್ಲಾಂಕ್ ಸೆಲ್ ನ 0 ಅಂತ ಕನ್ಸಿಡರ್ ಆಗುತ್ತೆ. ಎಕ್ಸೆಲ್ ಪ್ರಕಾರ 0 ಒಂದು ಈವನ್ ನಂಬರ್, ಅದರಿಂದ ಟ್ರೂ ರಿಸಲ್ಟ್ ಬಂದಿದೆ. 64 ಒಂದು ಈವನ್ ನಂಬರ್, ಅದು ಕೂಡ ಟ್ರೂ ರಿಸಲ್ಟ್ ಬಂದಿದೆ. 12 ಕೂಡ ಈವನ್ ನಂಬರ್. ಈಗ ಈ ಫಾರ್ಮುಲಾ ಫಂಕ್ಷನ್ ನ ಅಪ್ಲೈ ಮಾಡೋಣ. ಈಕ್ವಲ್ ಟು ಈ ಫಾರ್ಮುಲಾ, ನಂಬರ್ 14 ಫಾರ್ಮುಲಾ ಅಂತ ಇದ್ರ ಪ್ರಕಾರ ರಿಸಲ್ಟ್ ಬಂದಿದೆ. ನೀವೆಲ್ಲಿ ಚೆಕ್ ಮಾಡ್ಬೋದು. ಫಾರ್ಮುಲಾ ಬಾರಲ್ಲಿ 7 into 2 ಇದು ಫಾರ್ಮುಲಾ ಆಗಿದೆ. ಫಾರ್ಮುಲಾ ರಿಸಲ್ಟ್ ಮಾತ್ರ ನಮಗೆ ಸೆಲ್ ಅಲ್ಲಿ ಕಾಣಿಸ್ತಾ ಇದೆ. ಇದು ಕೂಡ ಫಾರ್ಮುಲಾ 1/0 ಫಾರ್ಮುಲಾ ಎರರ್ ತೋರಿಸ್ತಾ ಇದೆ. ಇದರಲ್ಲಿ ಆಕ್ಚುಲಿ ಫಾರ್ಮುಲಾ ಇದೆ, ಆದ್ರೆ ಫಾರ್ಮುಲಾ ಎರರ್ ಆಗಿದೆ. ಇದು ಕೂಡ ಟ್ರೂ ಅಂತ ತೋರಿಸ್ತಾ ಇದೆ, ಯಾಕಂದ್ರೆ ಇದು ಸೆಲ್ ರೆಫರೆನ್ಸ್. ಈಕ್ವಲ್ ಟು B5 ಈ ಸೆಲ್ ರೆಫರೆನ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಈ ಸೆಲ್ ನಲ್ಲಿ ಕಂಟೆಂಟ್ಸ್ ಏನಿರುತ್ತೆ ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ನಾನು ಇಲ್ಲಿ ಬೇರೆ ಚೇಂಜ್ ಮಾಡಿದ್ರೆ ಅಲ್ಲೂ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ಕೂಡ ಚೇಂಜ್ ಆಯಿತು. ಸೆಲ್ ರೆಫರೆನ್ಸ್ ನಾನು ಕೊಟ್ಟಿದ್ದೀನಿ. ಈ ಎರರ್ ಫಾರ್ಮುಲಾ ಅಪ್ಲೈ ಮಾಡೋಣ. ಎಲ್ಲೆಲ್ಲಿ ಫಾರ್ಮುಲಾ ಎರರ್ ಇದೆ ಅಲ್ಲೆಲ್ಲ ಟ್ರೂ ತೋರಿಸುತ್ತೆ. ಒಂದೇ ಎರರ್ ಇದೆ, ಅದರಿಂದ ಒಂದು ಟ್ರೂ ರಿಸಲ್ಟ್ ಬಂದಿದೆ. ಹೈಲೈಟ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಈಸ್ ಲಾಜಿಕಲ್ ಫಂಕ್ಷನ್ ಅಪ್ಲೈ ಮಾಡೋಣ. ಲಾಜಿಕಲ್ ಅಲ್ಲಿ ಟ್ರೂ ಮತ್ತೆ ಫಾಲ್ಸ್ ಇವೆರಡು ಮಾತ್ರ ಟ್ರೂ ರಿಸಲ್ಟ್ ಬರುತ್ತೆ, ಬೇರೆದೆಲ್ಲ ಫಾಲ್ಸ್ ಬರುತ್ತೆ.
ಇವೆರಡು ಮಾತ್ರ ಲಾಜಿಕಲ್ ಟೈಪ್. ಡೇಟಾ ವ್ಯಾಲಿಡೇಷನ್ ಅಲ್ಲಿ ಇನ್ಫಾರ್ಮೇಶನ್ ಫಂಕ್ಷನ್ಸ್ ಎಲ್ಲ ಹೇಗೆ ಉಪಯೋಗಿಸೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳ್ಕೊಡ್ತೀನಿ.